1,00,000 ಕೋಟಿಗೂ ಹೆಚ್ಚು ಸಂಪತ್ತನ್ನು ಹೊಂದಿರುವ ಶ್ರೀಮಂತ ದೇವರು ಅನಂತ ಪದ್ಮನಾಭನಿಗೆ ಈಗ ಭದ್ರತೆಯ ಚಿಂತೆ. ತಿರುವನಂತಪುರದಲ್ಲಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇಗುಲಕ್ಕೆ ಸೇನಾ ಭದ್ರತೆ ಒದಗಿಸಲು ಕೇರಳ ಸರ್ಕಾರ ನಿರ್ಧರಿಸಿದೆ. ಮುಖ್ಯಮಂತ್ರಿ ಓಮನ್ ಚಾಂಡಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆಯಲ್ಲಿ ದೇವಾಲಯಕ್ಕೆ ಸೇನಾಪಡೆ, ಅರೆ ಸೇನಾಪಡೆ ಹಾಗೂ ವಿಶೇಷ ತರಬೇತಿ ಪಡೆದ ತಂಡವನ್ನು ಭದ್ರತೆಗಾಗಿ ನಿಯೋಜಿಸಲಾಯಿತು. ಸೇನಾಪಡೆ ಕರೆತರುವ ಬಗ್ಗೆ ಕೇಂದ್ರದೊಂದಿಗೆ ಮಾತುಕತೆ ನಡೆಸಲಾಗುವುದು ಎಂದರು. ದೇಗುಲದ ಸಮೀಪ ಇರುವ ಫೋರ್ಟ್ ಪೊಲೀಸ್ ಸ್ಟೇಷನ್ ಬಳಿ ಪೊಲೀಸ್ ಕಂಟ್ರೋಲ್ ರೂಮ್ ಸ್ಥಾಪಿಸಲಾಗುವುದು ಅಂತ ತಿಳಿಸಿದ್ದಾರೆ. ಕೇರಳ ಸರ್ಕಾರ ಒಪ್ಪುವುದಾದರೆ ಸಂಪತ್ತಿನ ಸಂಗ್ರಹಾರದಲ್ಲಿರುವ ಅತ್ಯಮೂಲ್ಯ ವಸ್ತುಗಳನ್ನು ಹೊಸ ಮ್ಯೂಸಿಯಂನಲ್ಲಿ ಇಡಲಾಗುವುದಾಗಿ ರಾಷ್ಟ್ರೀಯ ಮ್ಯೂಸಿಯಂನ ಪ್ರಧಾನ ನಿರ್ದೇಶಕ ಎ.ವಿ. ಆನಂದ ಬೋಸ್ ತಿಳಿಸಿದ್ದಾರೆ. ಈ ಮಧ್ಯೆ ಸರ್ಕಾರದೊಂದಿಗೆ ದೇಗುಲ ಟ್ರಸ್ಟಿಗಳ ಸಭೆ ನಡೆಯಲಿದೆ. ಬಗೆದಷ್ಟು ಸಂಪತ್ತು ಕಂಡಲ್ಲಿ ಬಂಗಾರ. ತಿರುವನಂತಪುರದ ಅನಂತ ಪದ್ಮನಾಭ ದೇಗುಲದಲ್ಲಿ ಈವರೆಗೆ 1,00,000 ಕೋಟಿಗೂ ಮೀರಿದ ಸಂಪತ್ತು ಪತ್ತೆಯಾಗಿದೆ. ಆದರೆ ಒಟ್ಟು ಸಂಪತ್ತು 10 ಲಕ್ಷ ಕೋಟಿಗೂ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ದೇಗುಲದ ಗರ್ಭಗುಡಿಯಲ್ಲಿರೋ ಬಂಗಾರದ ಅನಂತನಯನ ಮೂರ್ತಿಯೇ ಬರೋಬ್ಬರಿ 5.5 ಟನ್ ಇದೆಯಂತೆ. ನಿನ್ನೆ ಮೊನ್ನೆವರೆಗೂ ತಿರುಪತಿ ತಿಮ್ಮಪ್ಪನೇ ಅತ್ಯಂತ ಶ್ರೀಮಂತ ದೇವರಾಗಿದ್ದ. ಆದರೆ ಆ ಪಟ್ಟವೀಗ ಕಳಚಿದೆ. ಯಾಕಂದ್ರೆ ತಿಮ್ಮಪ್ಪನ ಆಸ್ತಿ ಸುಮಾರು 30,000 ಕೋಟಿ. ಆದರೆ ನಂಬರ್ 1 ಶ್ರೀಮಂತ ದೇವರ ಪಟ್ಟವೀಗ ತಿರುವನಂತಪುರದ ಅನಂತ ಪದ್ಮನಾಭನ ಪಾಲಾಗಿದೆ. ಯಾಕಂದ್ರೆ ಪದ್ಮನಾಭ ದೇಗುಲದ ಒಟ್ಟು ಆಸ್ತಿ ಏನಿಲ್ಲವೆಂದ್ರೂ 10 ಲಕ್ಷ ಕೋಟಿ ಮೀರಲಿದೆಯಂತೆ. ಈವರೆಗೆ ಸಿಕ್ಕಿರೋ ಸಂಪತ್ತೇ 1 ಲಕ್ಷ ಕೋಟಿ ಮೀರಿದೆ. ದೇಗುಲದ ಗರ್ಭಗುಡಿಯಲ್ಲಿರೋ ಪದ್ಮನಾಭ ಮೂರ್ತಿಯ ಬಂಗಾರದ ವಿಗ್ರಹವೇ ಬರೋಬ್ಬರಿ 5.5 ಟನ್ ಇದೆಯಂತೆ. ಮಹಾರಾಜರ ಕಾಲದಿಂದ ಆಗಿದ್ರೆ ಸಹ ಬರೋ ಜನ್ರೇಷನಲ್ಲಿ ಅದು ಏನೇನು ಹೆಚ್ಚು ಕಡಿಮೆ ಆಗ್ತದೆ ಅನ್ನೋ ಉದ್ದೇಶ ಸಹ ಅವರ ಬ್ರೈನಲ್ಲಿರ್ಬೋದು. ಭಾರಿ ಸೂಕ್ಷ್ಮದಿಂದ ಅದನ್ನು ತುಂಬ ಯೋಚನೆ ಮಾಡಿ ಒಂದೊಂದು ಲಾಕ್ಗಳು ಮಾಡಿ ಸ್ಪೆಷಲ್ ಆಗಿಟ್ಟು ಒಂದೊಂದು ಕಡೆ ಹಳೇ ಕಾಲದ ವಜ್ರಗಳಿಂದ ಹಿಡಿದು ಪ್ರತಿಯೊಂದು ಕೂಡಿಟ್ಟಿರೋದು. ದೇಗುಲದ ಸಂಪತ್ತು ಲೆಕ್ಕವಿಲ್ಲದಂತಾಗಿತ್ತು. ದೇಗುಲದವರು ಸೇರಿದಂತೆ ಯಾರೂ ಇದರ ಲೆಕ್ಕವೇ ಇಟ್ಟಿರಲಿಲ್ಲ. ಈ ಸಂಪತ್ತಿನ ಕುರಿತು ಕೇರಳದ ವಕೀಲ ಸೌಂದರರಾಜನ್ ಕೇರಳ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಸಿದ್ರು. ಈ ಪ್ರಾಚೀನ ದೇವಾಲಯ ಸರ್ಕಾರದ ಆಸ್ತಿ. ದೇವಾಲಯದ ಸಂಪತ್ತಿನ ನಿರ್ವಹಣೆ ಪಾರದರ್ಶಕವಾಗಿಲ್ಲ. ಇದನ್ನ ರಾಜ್ಯ ಸರ್ಕಾರದ ವಶಕ್ಕೆ ಕೊಡಬೇಕೆಂದು ಕೇರಳ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು. ಇದನ್ನ ರಾಜಮನೆತನದ ಉತ್ತರಾಡಂ ತಿರುನಾಳ್ ಮಾರ್ತಾಂಡ ವರ್ಮಾ ಎನ್ನುವವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು. ಸುಪ್ರೀಂ ಕೋರ್ಟ್ ಈ ದೇವಸ್ಥಾನದ ಆಸ್ತಿ ಮತ್ತು ಸಂಪತ್ತಿನ ಲೆಕ್ಕ ಹಾಕಿ ದಾಖಲೆ ಮಾಡುವಂತೆ ಕೇರಳ ಹೈಕೋರ್ಟ್ಗೆ ಸೂಚನೆ ಕೊಡ್ತು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ದೇಗುಲದ ನೆಲಮಾಳಿಗೆಯಲ್ಲಿರೋ ಸಂಪತ್ತಿನ ಲೆಕ್ಕಾಚಾರ ಆರಂಭವಾಯಿತು. ಇಲ್ಲಿ ಒಟ್ಟು 6 ಕೊಠಡಿಗಳಿದ್ದು 5 ಕೊಠಡಿಗಳಲ್ಲಿನ ಸಂಪತ್ತಿನ ಮೌಲ್ಯವೇ 1 ಲಕ್ಷ ಕೋಟಿಗೂ ಹೆಚ್ಚಿದೆ. ಇನ್ನು 1 ಕೊಠಡಿಯಲ್ಲಿನ ಸಂಪತ್ತು ಲೆಕ್ಕ ಹಾಕಬೇಕಿದೆ. ಈ ದೇಗುಲದಲ್ಲಿ ಬಗೆದಷ್ಟು ಸಂಪತ್ತು ಹೊರ ಬರ್ತಾನೆ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ತಿರುವನಂತಪುರದ ಅನಂತ ಪದ್ಮನಾಭ ದೇಗುಲಕ್ಕೆ ಒದಗಿಸಿರ್ತಕ್ಕಂಥ ಭದ್ರತೆ ಕುರಿತಂತೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಅಪಾರ ಸಂಪತ್ತನ್ನು ಹೊಂದಿರತಕ್ಕಂಥ ತಿರುವನಂತಪುರದ ಅನಂತ ಪದ್ಮನಾಭ ದೇಗುಲಕ್ಕೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಏನೆಲ್ಲ ಕೊಡಲಾಗಿದೆ? ಈಗ ನಿನ್ನೆ ನಡೆದಂತ ಓಮನ್ ಚಾಂಡಿ ನೇತೃತ್ವದ ಉನ್ನತ ಮಟ್ಟದ ಸಭೆಯಲ್ಲಿ ದೇಗುಲಕ್ಕೆ ಸೇನಾ ಭದ್ರತೆಯನ್ನು ಒದಗಿಸಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಅರೆಸೇನಾ ಪಡೆ ಮತ್ತೆ ವಿಶೇಷ ತರಬೇತಿ ಪಡೆದಂತ ತಂಡಗಳನ್ನ ನೇಮಿಸಬೇಕಾಗಿದೆ ಅಂತ ತೀರ್ಮಾನಿಸಲಾಗಿದೆ. ಆದ್ರೆ ಭದ್ರತೆ ಬಗ್ಗೆ ಸರ್ಕಾರಕ್ಕೆ ತೀವ್ರ ತಲೆನೋವಾಗಿದೆ. ಈಗ 1 ಲಕ್ಷ ಕೋಟಿ ಮೌಲ್ಯದ ಸಂಪತ್ತನ್ನ ಹೇಗೆ ಕಾಪಾಡೋದು, ಅದನ್ನ ಎಲ್ಲಿಡೋದು, ಅದರ ಸಂರಕ್ಷಣೆ ಹೇಗೆ, ಈ ಒಂದ್ ವೇಳೆ ದೇವಾಲಯದಲ್ಲೇ ಇಟ್ರೆ ಭದ್ರತೆಗೆ ಮುಂದುಂಟಾಗ್ಬೋದಾ ಅನ್ನೋದೆಲ್ಲ ಆಲೋಚನೆ ಮಾಡಿ ಕೇಂದ್ರ ಸರ್ಕಾರದ ಮೊರೆ ಹೋಗಿದೆ. ಸೇನಾ ಪಡೆನ ನಮಗೆ ಕೊಡಬೇಕು ಮತ್ತೆ ಹೆಚ್ಚಿನ ಭದ್ರತೆಗೆ ನೆರವಾಗಬೇಕು ಅಂತ ಅವ್ರನ್ನ ಕೋರ್ಕೊಂಡಿದೆ. ಇದಲ್ಲದೆ ಕಂಟ್ರೋಲ್ ರೂಮ್ ಕೂಡ ಸ್ಥಾಪನೆ ಮಾಡೋದಕ್ಕೆ ಅಲ್ಲಿ ಮುಂದಾಗಿದೆ. ಕೇರಳ ಸರ್ಕಾರದ ಈ ಸಲಹೆಗಳನ್ನ ಕೇಂದ್ರ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇನ್ನು ಮಂಜುನಾಥ್, ಸೇನಾ ಭದ್ರತೆ ಒದಗಿಸೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪತಕ್ಕಂತ ಸಾಧ್ಯತೆ ಇದೆಯಾ ಇಲ್ವಾ?
ಕೇಂದ್ರ ಸರ್ಕಾರ ಸಂಪತ್ತಿನ ದೃಷ್ಟಿಯಿಂದ ಭದ್ರತೆ ಒದಗಿಸೋದು ಅದರ ಕರ್ತವ್ಯ ಕೂಡ ಹೌದು. ಆದ್ರೆ ಅಲ್ಲೇ ಇಟ್ರೆ ಈಗ ನಿಧಿ ಅಲ್ಲಿದೆ ಅನ್ನೋದು ಬೇರೆಯವ್ರಿಗೆಲ್ಲ ಈಗಾಗಲೇ ಗೊತ್ತಾಗಿರೋದ್ರಿಂದ ಸಂಪತ್ತನ್ನ ಅಲ್ಲೇ ಇಟ್ರೆ ಏನೆಲ್ಲ ಸೆಕ್ಯೂರಿಟಿ ಒದಗಿಸ್ಬೇಕಾಗುತ್ತೆ, ದೇಗುಲಕ್ಕೆ ಎಷ್ಟು ಯಾವ ಪ್ರಮಾಣದಲ್ಲಿ ಸೈನ್ಯ ಬೇಕಾಗುತ್ತೆ ಅನ್ನೋದನ್ನ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡಬೇಕಾಗಿದೆ. ಸೇನಾ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಬೇಕಾಗುತ್ತೆ. ಆ ನಂತರ ಸೇನಾ ಪಡೆನ ಒದಗಿಸ್ಬೇಕೇ ಬೇಡವೆ ಅನ್ನೋದನ್ನ, ಅಥವಾ ಅಲ್ಲಿರೋ ಸಂಪತ್ತನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದಾ, ಬೇರೆ ಕಡೆ ಇಟ್ಟು ಅದನ್ನ ಸಂರಕ್ಷಣೆ ಮಾಡೋದಾ, ಅಥವಾ ಮ್ಯೂಸಿಯಂ ಅಲ್ಲಿ ಇಡೋದಕ್ಕೆ ಅದನ್ನ ಅವಕಾಶ ಮಾಡಿಕೊಡ್ಬೋದಾ ಅನ್ನೋದೆಲ್ಲ ಚಿಂತನೆ ಮಾಡಿ ನಿರ್ಧಾರ ಕೈಗೊಳ್ಬೇಕಾಗುತ್ತೆ. ಇನ್ನು ಮಂಜುನಾಥ್, ಇವತ್ತು ನಡೀತಕ್ಕಂಥ ಸರ್ಕಾರ ಹಾಗೂ ದೇಗುಲ ಟ್ರಸ್ಟಿಗಳ ಸಭೆಯಲ್ಲಿ ಯಾವ ಯಾವ ಪ್ರಮುಖ ವಿಚಾರಗಳು ಚರ್ಚೆಗೆ ಬರ್ತಕ್ಕಂಥ ಸಾಧ್ಯತೆ ಇದೆ? ಸರ್ಕಾರ ದೇಗುಲದ ಇದನ್ನ ಆಡಳಿತನ ಸ್ವೀಕಾರ ಮಾಡಬೇಕು ಅನ್ನೋದು ಒಂದ್ ಕಡೆ ಚಿಂತೆ ಆದ್ರೆ, ಟ್ರಸ್ಟಿ ಸದಸ್ಯರು ಅದನ್ನ ಒಪ್ತಾ ಇಲ್ಲ. ಇದು ನಮ್ಮ ರಾಜಮನೆತನಕ್ಕೆ ಸೇರಿದ್ದು, ಇದರ ಆಡಳಿತನ ನಾವೇ ವಹಿಸ್ಕೋತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇವರು ವಕೀಲರು ಹೇಳೋ ಪ್ರಕಾರ ಟ್ರಸ್ಟ್ ದೇಗುಲದ ಆಸ್ತಿ ದುರ್ಬಳಕೆ ಮಾಡ್ಕೋತಾ ಇದೆ ಈ ರಾಜಮನೆತನ, ಆದ್ರಿಂದ ಸರ್ಕಾರನೇ ಇದನ್ನ ವಶಪಡಿಸ್ಕೋಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಗುರುವಾಯೂರು ಮಾದರಿ ಆಡಳಿತ ಇದು ಇಲ್ಲೂ ಕೂಡ ಜಾರಿಯಾಗಬೇಕು ಅಂತಾನು ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇವೆಲ್ಲ ಮುಂದಿಟ್ಕೊಂಡು ಇವತ್ತಿನ ಸಭೆ, ಮಹತ್ವದ ಸಭೆ ನಡೀತಾ ಇದೆ. ಅಲ್ಲಿ ಯಾವ ರೀತಿ ತೀರ್ಮಾನ ತಗೋತಾರೆ ಅನ್ನೋದನ್ನ ಮುಂದೆ ಕಾದ್ ನೋಡ್ಬೇಕಾಗಿದೆ. ಅರವಿಂದ್. ಓಕೆ ಮಂಜುನಾಥ್, ಧನ್ಯವಾದ ತನ್ನ ಎಲ್ಲ ಮಾಹಿತಿಗಾಗಿ.